ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯದಲ್ಲಿ ಬಹುದೊಡ್ಡ ಸುದ್ದಿ ಯಾವ ಊರಿಂದ ಅಂತ ಹೇಳಿದ್ರೆ ಅದು ಮುದರಂಗಡಿ. ಜನತೆ ಆ ಘಟನೆಯ ವಿಡಿಯೋ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಈ ರೀತಿನೂ ಸುಪಾರಿ ಕಿಲ್ಲರ್ಗಳು ಏನಿ ಶೂಟರ್ಗಳಂದ್ರೆ ಈ ರೀತಿನೂ ಕೊಲೆ ಮಾಡ್ತಾರನ್ನುವಂಥದ್ದು ನೀವೆಲ್ಲ ವಿಡಿಯೋನ ನೋಡಿರ್ತೀರ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋತಿ ಪೂರ್ತಿ ಬಂದಿರುತ್ತೆ. ಚಾನೆಲ್ಗಳಲ್ಲಿ ನೋಡಿದಾಗ ನಿಮಗೆ ಅದು ಸ್ವಲ್ಪ ಅಲ್ಲಿ ಮಾಸ್ಕ್ ಆಗಿ ಬಂದಿರುತ್ತೆ. ಅದೇನಂತ ಹೇಳಿದ್ರೆ ಮುದ್ರಂಗಡಿಯ ಒಂದು ಕಾಂಪ್ಲೆಕ್ಸ್ ಮುಂದೆ ಒಂದು ಥಾರ್ ಗಾಡಿ ನಿಂತ್ಕೊಂಡಿರುತ್ತೆ. ಆ ಥಾರ್ ಗಾಡಿ ಹತ್ರ ಅಲ್ಲಿಯ ಉದ್ಯಮಿ ಏನು ಡೇವಿಡ್ ಡಿಸೋಜಾ ಇದ್ದಾರೆ, ಅವರು ಆ ಥಾರ್ ಗಾಡಿ ತಮ್ಮ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಹೋಗುವಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡು ಬರ್ತಾನೆ ಆರಾಮಾಗಿ. ಯಾವುದೇ ರೀತಿಯ ಮುಖಕ್ಕೆ ಮಾಸ್ಕ್ ಹಾಕಿರುವುದಿಲ್ಲ, ಏನೂ ಇಲ್ಲ. ಪಿಸ್ತೂಲ್ ತಗೊಂಡಂತವ್ ನೇರವಾಗಿ ಅವ್ರ ತಲೆ ಹಿಂದೆ ಹೊಡಿತಾನೆ. ನಂತರ ಇನ್ನು 3ರಿಂದ 4 ಗುಂಡು ಹೊಡಿತಾನೆ. ಹೊಡೆದಂಥವನು ಅವರು ಬೀಳ್ತಾರೆ. ಬಿದ್ದಾದ ಮೇಲೆ ಕನ್ಫರ್ಮ್ ಆಗಿ ನೋಡ್ತಾನೆ ಅವ್ರಿಗೆ ಗುಂಡು ಬಿದ್ದಿದೆನಾ, ಎಲ್ಲಿ ಬಿದ್ದಿದೆ ಅಂತೆಲ್ಲ ನೋಡ್ತಾನೆ. ಅಷ್ಟೊನ್ನೊತ್ತಿಗೆ ಅವ್ರದ್ದು ಆಫೀಸ್ನಿಂದಾನೇ ಅಲ್ಲಿ ಅವ್ರ ಅಸಿಸ್ಟೆಂಟ್ ಅವ್ರು ಬರ್ತಾರೆ. ಆ ಸಮಯಕ್ಕೆ ಆ ಜಾಗಕ್ಕೆ ಹೋಗಿ ಒಂದು ಏರ್ ಫೈರ್ ಮಾಡ್ತಾನೆ. ಮಾಡಿದ ನಂತರ ಆರಾಮಾಗಿ ನಡ್ಕೊಂಡೋಗಿ ಅಲ್ಲಿ ಒಂದು ಬೈಕ್ ನಿಂತ್ಕೊಂಡಿರುತ್ತೆ. ಒಬ್ಬ ವ್ಯಕ್ತಿ ಇರ್ತಾನೆ, ಆ ಬೈಕ್ ಮೇಲೆ ಹತ್ಕೊಂಡು ಹೋಗ್ತಾನೆ. ಹಾಗಾದ್ರೆ ಇದು ಯಾವ ರೀತಿಯ ಹೊಸ ಕೊಲೆಗಳು ರಾಜ್ಯದಲ್ಲಿ ನೋಡಿದಾಗ ಮೊದಲು ಏನು ಒಬ್ಬನಿಗೆ ಹೊಡಿತಾ ಇದ್ರು, ಆ ನಂತರ ಒಬ್ಬನಿಗೆ ಹೊಡೆದಂತವ್ರು ಆ ನಂತರ ಅಕ್ಕಪಕ್ಕ ಇದ್ದಂಥವ್ರಿಗೂ ಹೊಡಿತಾ ಇದ್ರು. ಇಲ್ಲಾಂದ್ರೆ ಮಾಸ್ಕ್ ಅಥವಾ ಇನ್ನೊಂದು ಎಲ್ಲ ಹಾಕೊಂಡು ಬರ್ತಾ ಇದ್ರು. ಆದ್ರೆ ಇವ್ರು ಯಾರಪ್ಪ ಅಂತ ನಾವು ನೋಡ್ತಾ ಹೋದ್ರೆ UP ಬಿಹಾರನ ಶೈಲಿ. ಸೊ ಹೀಗಾಗಿ ಈಗೇನು ಸುಪಾರಿ ಕಿಲ್ಲರ್ಗಳು 3 ಜನ ಸಿಕ್ಕಿದ್ದಾರೆ. ಒಬ್ಬ ವ್ಯಕ್ತಿ ಉತ್ತರ ಪ್ರದೇಶದವನಾದ್ರೆ, ಇನ್ನೊಬ್ಬ ಬಿಹಾರದವನು, ಇನ್ನೊಬ್ಬ ಉತ್ತರಾಖಂಡದವನು. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಏನು ಇಲ್ಲಿ ಗುಂಡನ್ನ ಹೊಡಿತಾನೆ ಆ ವ್ಯಕ್ತಿಯ ಮೇಲೆ 17 ಕೇಸ್ ಇದಾವೆ. ಇನ್ನೊಬ್ಬ 23 ವರ್ಷದವನು, ಅವನ ಮೇಲೆ 12 ಕೇಸ್ ಇದೆ. ಇನ್ನೊಬ್ಬ ಬಿಹಾರದ ವ್ಯಕ್ತಿಯ ಮೇಲೆ ಅವನ ಮೇಲೂ ಒಂದು 15 ಕೇಸ್ಗಳಿದಾವೆ. ಅದರ ಅರ್ಥ ಇವರೆಲ್ಲ ಪ್ರೊಫೆಷನಲ್ ಅಂತ ಹೇಳಿದ್ರೆ ಇವರು ಕೇವಲ ಈ ರೀತಿಯ ಕಾಂಟ್ರಾಕ್ಟ್ ಅನ್ನ ತಗೊಳ್ಳೋದು, ಕೊಲೆ ಕಾಂಟ್ರಾಕ್ಟ್ ಅನ್ನ ತಗೊಂಡು ಆ ಊರಿಗೆ ಹೋಗೋದು, ಕೊಲೆ ಮಾಡೋದು, ಹೋಗ್ಬಿಡೋದು. ಸೊ ಈ ರೀತಿ ಒಂದು ಪ್ರಾಕ್ಟೀಸ್ ಇದೆ. ಇದು 1994ರಿಂದ 2004ರವರೆಗೆ ಇದು ಮುಂಬೈನಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಯಾಕೆಂದ್ರೆ ಮುಂಬೈ ಭೂಗತ ಜಗತ್ತಿನಲ್ಲಿ ಏನು ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಆಗ ಈ ಡಾನ್ಗಳು ಅಥವಾ ಗ್ಯಾಂಗ್ಸ್ಟರ್ಗಳೆಲ್ಲ ಬೇರೆ ಬೇರೆ ದೇಶಕ್ಕೆ, ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಆ ನಂತರನೂ ತಮ್ಮ ಕಂಟ್ರೋಲ್ ಇಟ್ಕೋಬೇಕಂತೇಳಿ ಈ ರೀತಿ ಉತ್ತರ ಪ್ರದೇಶ, ಬಿಹಾರದ ಏನು ಸುಪಾರಿ ಕಿಲ್ಲರ್ಗಳಿರ್ತಾರೆ ಇವರ ಉಪಯೋಗ ತಗೊಂಡು ಇವ್ರಿಗೆ ಯಾವ ವ್ಯಕ್ತಿಯನ್ನಂತ ಹೇಳಿದ್ರೆ ಟಾರ್ಗೆಟ್ ಅಂದ್ರೆ ಇಂಥ ವ್ಯಕ್ತಿ ಹೊಡಿಬೇಕನ್ನುವಂಥದ್ದು ಏನು ಅವ್ರ ಹತ್ರ ವ್ಯಕ್ತಿಯನ್ನ ತೋರಿಸ್ತಾರ. ಒಬ್ಬ ಬಂದಲ್ಲಿ ಸ್ಥಳೀಯ ಇದ್ದಂಥವ್ರು, ಅವನು ಕೊಲೆ ಮಾಡ್ತಿದ್ದ. ಒಂದು ಹೆಣ ಬಿದ್ದ ಕೂಡಲೇ 10 ಜನ ಬಿಲ್ಡರ್ಸ್ಗಳು, 10 ಜನ ಬಾಲಿವುಡ್ಗೆ ಸಂಬಂಧಪಟ್ಟಂತವ್ರು ಅಥವಾ ಬಂಗಾರದ ಬಿಸ್ನೆಸ್ ಮಾಡುವಂತವ್ರು, ದೊಡ್ಡ ದೊಡ್ಡ ಉದ್ಯಮಿಗಳೇನಿದೆ ಅವರಲ್ಲಿ ಭಯ ಹುಟ್ಟುವುದು. ಹೀಗಾಗಿ ಇವ್ರು ಏನ್ ಮಾಡ್ಬಿಡೋರಂದ್ರೆ ಒಂದು ಹೆಣವನ್ನ ಬೀಳಿಸಿ ಒಂದು 10-50 ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡುವಂಥದ್ದು ಇದು. ಹೀಗಾಗಿ ಈ ಸುಪಾರಿ ಕಿಲ್ಲರ್ಗಳ ಬಳಕೆ ಪ್ರಾರಂಭವಾಗುತ್ತೆ. ಇದಾದ ಮೇಲೆ ಮುಂಬೈನಲ್ಲಿ ಯಾವಾಗ ಎನ್ಕೌಂಟರ್ ಶುರುವಾಗುತ್ತೆ ಆಗ ಸುಮಾರು ಜನರ ಎನ್ಕೌಂಟರ್ಗಳಾಗತ್ತೆ. ಸುಪಾರಿ ಕಿಲ್ಲರ್ಗಳು ಸರಿ ಸುಮಾರು 100 ಗಟ್ಟಲೆ ಆ ಸಮಯದಲ್ಲಿ ಎನ್ಕೌಂಟರ್ಗಳಾಗ್ತವೆ. ಇದಾದ ಮೇಲೆ ಇದೇ ಒಂದು ಪ್ರಾಕ್ಟೀಸ್ ಏನಿದೆ ಇದು ಬೇರೆ ಬೇರೆ ರಾಜ್ಯದ ಉದ್ಯಮಿಗಳನ್ನ ಬೆದರಿಸೋದಕ್ಕೆ ಪ್ರಾರಂಭವಾಗುತ್ತೆ. ಅಂದ್ರೆ ಆ ಉದ್ಯಮದಲ್ಲಿ ತಮ್ಮ ಹಿಡಿತ ಸಾಧಿಸೋದಕ್ಕೆ. ಹೌದಪ್ಪ, ಎಲ್ಲರಿಗೂ ಬರುತ್ತೆ ಬಹುದೊಡ್ಡ ಪ್ರಶ್ನೆ, ಏನ್ ಇವರು ಫೋನ್ ಎಲ್ಲ ಬಳಕೆ ಮಾಡ್ತಾರೆ, ಇವರೇ ಅಂತ ಗೊತ್ತಾಗುವುದಿಲ್ವಾ ಅಂತೇಳಿ. ನಾವೊಂದು ವೇಳೆ ಮುದ್ರಂಗಡಿ ಕೇಸೇ ತಗೊಂಡ್ರೆ ನೋಡ್ಬೋದು, ಅವ್ರು 2 ತಿಂಗಳ ಹಿಂದೆ ಬಂದಿರ್ತಾರೆ. ಸುದ್ದಿಯ ಪ್ರಕಾರ ಬಂದಾಗ ಜಾಗ ಏನು, ಯಾವೆಲ್ಲ ಕಡೆ ಓಡಾಡ್ಬೋದು, ಯಾವೆಲ್ಲ ಜನ ಇದಾರೆ ಇಲ್ಲಿ ಅನ್ನುವಂಥದ್ದನ್ನ ರೇಖಿ ಮಾಡಿರ್ತಾರೆ. ಆದ್ರೆ ಅವ್ರಿಗೆ ರೇಖಿ ಮಾಡಿದಾಗ ಒಂದು ಪ್ಲಸ್ ಪಾಯಿಂಟ್ ಏನ್ ಸಿಗುತ್ತಂತ ಹೇಳಿ ಈ ಭಾಗದಲ್ಲೂ ಆಪರೇಟ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ಈ ರೀತಿಯ ಘಟನೆ ಯಾವತ್ತೂ ಆಗಿರ್ಲಿಲ್ಲ. ಸುಪಾರಿ ಕಿಲ್ಲರ್ಗಳ ಇಂದ ಶೂಟೌಟ್ ಆಗಿರ್ಲಿಲ್ಲ. ಆದ್ರೆ ಇದು ಮೊದಲ ಬಾರಿಗೆ ಯಾಕಾಗತ್ತಂದ್ರೆ ಇಲ್ಲಿ ಮುದ್ರಂಗಡಿ ಅನ್ನುವಂಥ ಜಾಗ ಏನಿದೆ ಇಲ್ಲಿ 60ರಿಂದ 70% ಹಿಂದಿ ಮಾತಾಡೋರೇ ಇರುವುದು. ಯಾಕಂದ್ರೆ ನೀವೇನಾದ್ರೂ ಪಡುಬಿದ್ರಿ, ಪಾದೆಬೆಟ್ಟು, ನಂದಿಕೂರು, ಮುದ್ರಂಗಡಿ ಈ ಸರೌಂಡಿಂಗ್ ಭಾಗ ಬಂದ್ಬಿಟ್ರೆ ಯಾವಾಗ ಇಲ್ಲಿ ಇಂಡಸ್ಟ್ರಿಗೆ ಎಕ್ವೈಸೇಷನ್ ಆಗುತ್ತೆ ಜಾಗಗಳು, ಆ ಸಮಯದಲ್ಲಿ ಹೊರ ರಾಜ್ಯದವರು
ಸಿಕ್ಕಾಪಟ್ಟೆ ಬರ್ತಾರೆ. ಯಾಕೆಂದ್ರೆ ಲೋಕಲ್ನವ್ರನ್ನ ಉಪಯೋಗಿಸ್ಕೊಳ್ಳೋದಿಲ್ಲ. ಹೊರ ರಾಜ್ಯದವ್ರಿಗೆ ಗುತ್ತಿಗೆನೂ ಸಿಗುತ್ತೆ, ಅವ್ರ ಕಾರ್ಮಿಕರನ್ನ ಅವರೇ ಕರ್ಕೊಂಡು ಬರ್ತಾರೆ, ಅವರೇ ಕೆಲಸ ಮಾಡಿಸ್ತಾರೆ. ಹೀಗಾಗಿ ಮುದ್ರಂಗಡಿ ಭಾಗದಲ್ಲಿ ನೀವು ಯಾವುದೇ ಒಂದು ಅಂಗಡಿಗೆ ಹೋದ್ರೂ ಸಮೇತನೂ ಲೋಕಲೇಟ್ಸ್ಗಳ ಅಂಗಡಿ ಇರ್ತಾವೆ. ಒಂದು ಕಾಲದಲ್ಲಿ ಅವ್ರಿಗೆ 10-20 ವರ್ಷದ ಹಿಂದೆ ಹಿಂದಿ ಭಾಷೆನೇ ಬರ್ತಾ ಇರಲಿಲ್ಲ. ಈಗ ಅವರು ಹಿಂದಿಯಲ್ಲಿ ಪೂರ್ತಿ ಪರಿಣಿತರಾಗಿದ್ದಾರೆ. ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡಬೇಕಾದ್ರೆ ಹಿಂದಿಯನ್ನು ಕಲಿಬೇಕಾಗತ್ತೆ. ಹೀಗಾಗಿ ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ಹೀಗಾಗಿ ಈ ರೇಖಿ ಮಾಡ್ಲಿಕ್ಕೆ ಬಂದಂಥ ಏನು ಈ ಶೂಟರ್ಗಳಿದ್ದಾರೆ, ಸುದ್ದಿಯ ಪ್ರಕಾರ ಇವರು ಮುದ್ರಂಗಡಿಯಲ್ಲಿ ರೇಖಿ ಮಾಡಿದಂಥ ಸಮಯದಲ್ಲಿ ಇವ್ರಿಗೆ ಭಾಷೆ ಯಾವ ಸಮಸ್ಯೆಗಳು ಆಗೋದಿಲ್ಲ. ಇದಾದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ಯಾವಾಗ ಆ ಸುಪಾರಿಯನ್ನು ಒಪ್ಕೊಳ್ತಾರಂತ ಇಟ್ಕೊಳ್ಳಿ, ಒಪ್ಕೊಂಡಾದ ನಂತರ ಇದಕ್ಕೊಂದು ಡೇಟನ್ನು ಫಿಕ್ಸ್ ಮಾಡಿರ್ತಾರೆ. ಸುದ್ದಿಯ ಪ್ರಕಾರ ಆ ಡೇಟ್ ಫಿಕ್ಸ್ ಮಾಡಿದಾಗ ಇವ್ರಿಗೇನಂತ ಹೇಳಿದ್ರೆ, ಇವ್ರಿಗೇನು ಅಮೌಂಟ್ ಸಲ್ಲಬೇಕು ಅದು ಮೊದಲೇ ಸಂದಾಯವಾಗಿರುತ್ತೆ ಸುದ್ದಿಯ ಪ್ರಕಾರ. ಆಮೇಲೆ ಸರಿ, ಇಲ್ಲಿ ನೇರವಾಗಿ ಏನಾದರೂ ಯಾರೊಟ್ಟಿಗೆ ಇವ್ರು ವೈರತ್ವ ಇರುತ್ತೆ, ಅದೇ ವ್ಯಕ್ತಿನೇ ಅವರಿಗೆ ಆ ಸುಪಾರಿ ಕೊಟ್ಟಿರ್ತಾನೆ ಅಂದ್ರೆ ಇಲ್ಲ, ಇವರು ಆ ವ್ಯಕ್ತಿ ಹತ್ರ ಬೇರೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಕಾಂಟ್ಯಾಕ್ಟ್ ಮಾಡಿರ್ತಾನೆ. ಈ ರೀತಿ ಸುಪಾರಿ ಕೊಲೆಗಳನ್ನ ಕಾಂಟ್ರಾಕ್ಟ್ ತಗೊಳ್ಳುವಂತ ಒಂದು ತಂಡಗಳೇ ಇರ್ತಾವೆ. ಆ ತಂಡಗಳು ಏನ್ ಮಾಡ್ತಾವ ಅಂತ ಹೇಳಿದ್ರೆ, ಕೊನೆ ಟೈಮಲ್ಲಿ ಯಾರಿಗೆ ಕಾಂಟ್ರಾಕ್ಟ್ ಅನ್ನ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ. ಯಾಕೆ ಈ ಸುಪಾರಿ ಕೊಲೆಗಳಲ್ಲಿ ಈ ರೀತಿಯ ಬೇರೆ ಬೇರೆ ರಾಜ್ಯದ ವ್ಯಕ್ತಿಗಳನ್ನ ಬಳಸ್ಕೊಳ್ತಾರಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಸುಪಾರಿ ಇವರು ಯಾರನ್ನ ಹೊಡಿಬೇಕಂದಿರ್ತಾರೆ ಇವರಿಗೆ ಯಾವುದೇ ಪರಿಚಯ ಇರುವುದಿಲ್ಲ. ಹೀಗಾಗಿ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ, ನೇರವಾಗಿ ಈ ವ್ಯಕ್ತಿನ ಹೊಡಿಬೇಕಂದ್ರೆ ನೇರವಾಗಿ ಹೋಗೋದು, ಹೊಡೆದು ಬಂದ್ಬಿಡ್ತಾರೆ. ಅವ್ರಿಗೆ ಯಾವುದೇ ಫೀಲಿಂಗ್ಸ್ ಇರುವುದಿಲ್ಲ. ಅದೇ ರೀತಿನೇ ಅದಕ್ಕೋಸ್ಕರನೇ ಈ ರೀತಿ ಕಾಂಟ್ರಾಕ್ಟ್ ಕಿಲ್ಲಿಂಗ್ನ ಸುಪಾರಿಗಳನ್ನು ಕೊಡುವಂಥದ್ದು. ಇದು ಈ ಕೇಸ್ನಲ್ಲೂ ಅದೇ ರೀತಿಯೇ ಇದೆ ಅನ್ನುವಂಥದ್ದು ಈಗ ಬಹುದೊಡ್ಡ ಸುದ್ದಿ. ಯಾಕಂದ್ರೆ ಈಗಾಗಲೇ ಪೊಲೀಸರು ಬೇರೆ ರಾಜ್ಯಗಳಲ್ಲಿ ಬೀಡು ಬಿಟ್ಟು ಅವರನ್ನ ಬಂಧನಕ್ಕೋಸ್ಕರ ಈಗ ಬಲೆ ಬೀಸಿದಾರಂತೆ. ಡೇವಿಡ್ ಡಿಸೋಜಾ ಅವರಿಗೆ ಮತ್ತೆ ಆ ವ್ಯಕ್ತಿಗೆ ಯಾರಿಗೆ ವಿರೋಧ ಇತ್ತು ಆ ವ್ಯಕ್ತಿಯೇ ನೇರವಾಗಿ ಇಲ್ಲಿ ಸಿಗ್ತಾನ ಅಥವಾ ಕಾಂಟ್ರಾಕ್ಟ್ ಕೊಟ್ಟೋನ್ ಸಿಗ್ತಾನ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ. ಯಾಕಂದ್ರೆ ಈಗಾಗ್ಲೇನೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ 3 ಜನನ ಬಂಧಿಸಿದ್ದಾರೆ. ಅದಾದ್ಮೇಲೆ ಎಲ್ಲರಿಗೂ ಬರುವಂತ ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಏನಪ್ಪಾ ಇವ್ರಿಗೆ ಬರೀ 2 ಲಕ್ಷಕ್ಕೆ ಈ ಒಂದು ಡೀಲ್ ಆಯ್ತಾ ಅಂತ ಹೇಳಿದ್ರೆ ಇಲ್ಲ. ಸುದ್ದಿಯ ಪ್ರಕಾರ ಇವ್ರಿಗೆ ಯಾವ ದುಡ್ಡು ತಲುಪಬೇಕೋ ಅದು ಮೊದಲೇ ತಲುಪಿ ಹೋಗ್ಬಿಟ್ಟಿರುತ್ತನ್ನುವಂಥದ್ದು. ಯಾಕಂದ್ರೆ ಇವ್ರದ್ದು ಯಾವುದೇ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಇವ್ರ ಹೆಸರು ಇರ್ಬೋದು, ಇವೆಲ್ಲನೂ ನಕಲಿ ಇರ್ತವೆ. ತುಂಬಾ ವಿಚಿತ್ರ ಅಂದ್ರೆ, ಇವ್ರು ಯಾವುದಾದ್ರೂ ಒಂದು ಕೆಲಸವನ್ನ ತಗೊಳ್ತಾರಂದ್ರೆ ಮೊದಲಿಗೇನೀಗ ಸುದ್ದಿ ಬಂದಿರೋ ಪ್ರಕಾರ 2 ತಿಂಗಳ ಹಿಂದೆ ಬಂದಿರ್ತಾರೆ, ಆವಾಗ ಮೊಬೈಲ್ ಸಿಮ್ಮೇ ಬೇರೆ ಯೂಸ್ ಮಾಡಿರ್ತಾರೆ. ಅದಾದ ಮೇಲೆ ಇವರು ಮೊನ್ನೆ ಯಾವಾಗ ಬಂದಿರ್ತಾರೆ ಅಂತ ಹೇಳಿದ್ರೆ, ಏನು ಪಡುಬಿದ್ರಿ ಭಾಗದಲ್ಲಿ ಅಂದ್ರೆ ಹೈವೇದಲ್ಲೇನೆ ಇವರೆಲ್ಲೋ ಲಾಜಿಂಗ್ನಲ್ಲಿ ಉಳ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಇನ್ನೊಂದು ಸಿಮ್ಮನ್ನು ಉಪಯೋಗಿಸಿರ್ತಾರೆ ಅಂತ ಹೇಳಿದ್ರೆ, ಇವ್ರು 10 ಸಿಮ್ಗಳನ್ನು ಬಳಸುವುದು ಕೆಲಸ ಮುಗಿದ ನಂತರ, ಅಂದ್ರೆ ಆ ಸಿಮ್ ಅಂತ ಹೇಳಿದ್ರೆ ಆ ಹತ್ಯೆ ಆದ ನಂತರ ಆ ಸಿಮ್ಮನ್ನು ಎಸೆದು ಬಿಡ್ತಾರೆ ತೆಗೆದು. ಹೀಗಾಗಿ ಪೊಲೀಸರಿಗೆ ಇವರು ಯಾರಿಂದ ಬಂದಿದ್ರು, ಯಾರಿದ್ರ ಹಿಂದೆ ಇದ್ದಾರೆ, ಅವ್ರ ನೆಟ್ವರ್ಕ್, ಆಮೇಲೆ ಅವ್ರಿಗೆ ಯಾರು ಈ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅನ್ನುವಂಥದ್ದು ಹಿಡಿಯುವುದು ತುಂಬಾ ಕಷ್ಟದ ಕೆಲಸ. ಸುದ್ದಿಯ ಪ್ರಕಾರ ಹೌದಪ್ಪ, ಡೇವಿಡ್ ಡಿಸೋಜಾ ಅವರು ಅಷ್ಟು ದೊಡ್ಡ ಮಟ್ಟದ ಈ ಹತ್ಯೆ ಆಗ್ಬೇಕಾದ್ರೆ ಅವ್ರಿಗೇನು ಅಂತ ಅಂತರ್ರಾಜ್ಯದಲ್ಲಿ ವಿರೋಧ ಇತ್ತು ಅಂತ ನೋಡ್ಲಿಕ್ಕೆ ಹೋದ್ರೆ, ಸ್ಥಳೀಯರಲ್ಲಿ ಅಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ಏನ್ ಈ ಇಂಡಸ್ಟ್ರಿ ಇತ್ತು, ಈ ಇಂಡಸ್ಟ್ರಿಯಲ್ಲಿ ಇಲ್ಲಿ ಏನಂದ್ರೆ ಟಾಕ್ಸಿಕ್ ಅಂತ ಹೇಳಿದ್ರೆ ಏನಿವರು ಗ್ಯಾಸ್ ಹೊರ ಹೋಗುತ್ತೆ. ಹೀಗಾಗಿನೇ ಆ ಕಂಪನಿಯವರು ಏನ್ ಮಾಡಿರ್ತಾರಂತೆ, 100 ಕೋಟಿಯ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಿರ್ತಾರೆ. ಹೊಸದಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿರುತ್ತೆ. ಈ ಕನ್ಸ್ಟ್ರಕ್ಷನ್ನ ಭಾರತದ ಇನ್ನೊಂದು ರಾಜ್ಯಕ್ಕೆ ಆ ಒಂದು ಟೆಂಡರ್ನ ಅವ್ರು ಪೂರ್ತಿಯಾಗಿ ಕೊಟ್ಟಿರ್ತಾರೆ. ಗುತ್ತಿಗೆ ತಗೊಂಡಂತ ಕಂಪನಿಯವರು ಏನಿದ್ದಾರೆ ಅವರು ಅದನ್ನ ಒಂದು 5-6 ತುಂಡು ಗುತ್ತಿಗೆ ಮಾಡಿ ಬೇರೆ ಬೇರೆ ರಾಜ್ಯದವರಿಗೆ ಕೊಟ್ಟಿರ್ತಾರಂತೆ. ಅದರಲ್ಲಿ ಒಂದು ಕಂಪನಿಯ ಗುತ್ತಿಗೆಯನ್ನ ಡೇವಿಡ್ ಡಿಸೋಜಾ ಅವರು ತಗೊಂಡಿರ್ತಾರೆ. ಅವರ ಕೆಲಸವನ್ನು ಮಾಡಿರ್ತಾರೆ, ಅವರಿಗೆ ದುಡ್ಡನ್ನ ಕೊಟ್ಟಿರುವುದಿಲ್ಲ. ಯಾವಾಗ ದುಡ್ಡನ್ನ ಬ್ಯಾಲೆನ್ಸ್ ಇಟ್ಕೊಳ್ತಾರೆ ಆಗ ಇವ್ರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ಅವ್ರದ್ದು ದೊಡ್ಡ ದೊಡ್ಡ ವೆಹಿಕಲ್ಗಳಿರ್ತವೆ, ಅದು ವೆಹಿಕಲ್ಗಳನ್ನ ಸುದ್ದಿಯ ಪ್ರಕಾರ ನೀವು ದುಡ್ಡು ಕೊಡಿ, ನನ್ನ ಸುರ್ಪದಿಯಿಂದ ತಗೊಂಡೋಗಿ ವೆಹಿಕಲ್ಗಳನ್ನ, ನಾನು ಈಗಾಗ್ಲೇನೆ ಇಲ್ಲಿ ಸುಮಾರು ಕೆಲಸ ಮಾಡಿಬಿಟ್ಟಿದ್ದೇನೆ, ಕೋಟಿಗಟ್ಟಲೆ ನನ್ನ ಹಣ ಹೋಗಿದೆ ಅನ್ನುವಂಥದ್ದು ಇರುತ್ತೆ. ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಈ ಒಂದು ದುಡ್ಡಿನ ವಿಷಯ. ಹೀಗಾಗಿ ಇವರಿಗೆ ಸುಪಾರಿ ಕೊಲೆಗಾರರಿಂದ ಇವರ ಹತ್ಯೆ ಆಗತ್ತೆ, ಅದು ತುಂಬಾ ಭೀಕರವಾಗಿ ಆಗತ್ತೆ ಅನ್ನುವಂಥದ್ದು ಸುದ್ದಿಯ ಪ್ರಕಾರ. ಹೀಗಾಗ್ಲೇನೆ ರಾಜ್ಯದ ಪೊಲೀಸರು ಹೊರ ರಾಜ್ಯದಲ್ಲಿ ಮೇನ್ ಯಾರು ಸುಪಾರಿ ಕೊಟ್ಟಿದ್ದಾರೆ ಅವರನ್ನ
ಈಗ ಬಂಧಿಸಲಿಕ್ಕೆ ಹೋಗಿ ಈಗ ಅಲ್ಲಿನ ಹೊರ ರಾಜ್ಯದಲ್ಲಿ ಬೀಡ್ಬಿಟ್ಟಿದ್ದಾರೆ ಅಂತ ಬಹುದೊಡ್ಡ ಮಾಹಿತಿ ಆದ್ರೆ ಏನೀಗ ಒಬ್ಬ ವ್ಯಕ್ತಿಯನ್ನ ಕಾಲಿಗೆ ಗುಂಡಾಕಿ ಹಿಡಿದಿದ್ದಾರೆ, ಇನ್ನಿಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ, ಇನ್ನು ಅವರನ್ನ ಕಸ್ಟಡಿ ತಗೊಂಡಿದ್ದಾರೆ. ಈಗ ವಿಚಾರಣೆ ಮಾಡ್ತಾರೆ. ನಂತರ ಇವರು 3 ಜನನು ಜೈಲಿಗೆ ಬಿಡ್ತಾರೆ. ಬಿಟ್ಟ ನಂತರ ನಿಮ್ಗೆಲ್ಲರಿಗೂ ಗೊತ್ತು, ಜೈಲಲ್ಲಿ ಇವ್ರಿಗೆ ಡೈರೆಕ್ಷನ್ ಕೊಡುವಂಥ ಇವ್ರಿಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅಲ್ಲಿ ಇರ್ತಾರೆ. ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಜಾಮೀನು ಆಗ್ಬೇಕಾದ್ರೆ ಹೇಗೆ ಮಾಡ್ಬೇಕನ್ನುವಂಥದ್ದು ಅಲ್ಲಿ ಜೈಲಲ್ಲಿ ಇದ್ದಂಥ ಇವ್ರು ಬೇರೆ ಬೇರೆ ಕೇಸ್ನಲ್ಲಿ ಇದ್ದಂಥವ್ರೆ ಇವ್ರಿಗೆ ಐಡಿಯಾ ಕೊಡ್ತಾರೆ. ಕೊಟ್ಟಾಗ ಇವ್ರಿಗೆ ಮೊದಲು ಏನು ದುಡ್ಡು ತಗೊಂಡಿರ್ತಾರೆ ಅಂದರೆ ಸುಮಾರು ಜನ ತಿಳ್ಕೊಳ್ತಾರೆ ಕೇವಲ ಇಲ್ಲಿ 2 ಲಕ್ಷ ರೂಪಾಯಿದು ಏನು ಟ್ರಾನ್ಸಾಕ್ಷನ್ ಆಗಿದೆ, ಆ 2 ಲಕ್ಷ ರೂಪಾಯಿ ಅಲ್ಲದು, ಅದು ಕೇವಲ ಅವ್ರು ಇಲ್ಲಿ ಬಂದು ಇಲ್ಲಿ ಇರುವುದಕ್ಕೆ ಇಲ್ಲಿಂದ ಹೋಗೋದಕ್ಕೆ ಆ 2 ಲಕ್ಷ ರೂಪಾಯಿ ಬಂದಿರುತ್ತೆ. ಅದು ಆ 2 ಲಕ್ಷ ಬಂದಾದ ಕೂಡ್ಲೇನೆ ಇವ್ರಿಗೆ ಗೊತ್ತಿರುತ್ತೆ ಆ ಬಳಕೆ ಆಗಿರುತ್ತೆ ಆ ಸಿಮ್ನ ಸಮೇತ ತುಂಡು ಮಾಡಿ ಎಸೆದು ಬಿಟ್ಬಿಟ್ಟಿರ್ತಾರಂತೆ. ಇವ್ರಿಗೆ ಸಂಬಂಧಪಟ್ಟಂತ ವ್ಯಕ್ತಿಗೆ ಮಾಹಿತಿ ಹೋಗುತ್ತೆ ಲೋಕಲ್ ಅಲ್ಲಿ ಯಾರಿದ್ದಾರೆ, ಈ ರಾಜ್ಯದಲ್ಲಿ ಯಾರು ಜಾಮೀನು ಮಾಡಿಸ್ಬೋದು ಏನು ಅಂತೇಳಿ. ಆಗ ಅವರು ಬಂದು ಹೀಗಾಗಿ ಇವ್ರಿಗೆ ಏನಂದ್ರೆ ಈ ರೀತಿಯ ಸುಪಾರಿ ಕಿಲ್ಲರ್ಗಳು, ಸುಪಾರಿ ಹಂತಕ್ರೇನಿರ್ತಾರೆ ಇವ್ರಿಗೆ ಪ್ರತಿ ರಾಜ್ಯದಲ್ಲೂ ಇದು ಮಾಡಿ ಪ್ರಾಕ್ಟೀಸ್ ಆಗಿರುತ್ತೆ. ಪ್ರಾಕ್ಟೀಸು ಹೀಗಾಗಿ ಎಲ್ಲ ರಾಜ್ಯದಲ್ಲೂ ಇವರ ಏನು ಮಾಡ್ತಾರೆ ಅಂದರೆ 3 ತಿಂಗಳು ಜೈಲಲ್ಲಿರ್ತಾರೆ, ಚಾರ್ಜ್ ಶೀಟ್ ಸಲ್ಲಿಕೆ ನಂತರ ಜಾಮೀನಿನಲ್ಲಿ ಹೊರಗೆ ಬರ್ತಾರೆ, ಇನ್ನೊಂದು ಕೇಸಿನಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥದ್ದು ಗೊತ್ತು. ಜನನಿಬಿಡ ಪ್ರದೇಶ ಅಂತ ಗೊತ್ತು. ಆರಾಮ ಬಂದು ಹತ್ತಿರದಿಂದನೇ ಶೂಟ್ ಮಾಡುವಂಥದ್ದು ಇವ್ರ ಪ್ರಾಕ್ಟೀಸ್ ಏನಿರುತ್ತೆ. ಯಾಕೆ ಇವರು ಈ ರೀತಿ ಇರ್ತಾರೆ ಅನ್ನುವಂಥದ್ದು ಸುಮಾರು ಜನರ ಪ್ರಶ್ನೆ ಆಗಿತ್ತು. ಹೀಗಾಗಿ ಇವರು ಇದೇ ವೃತ್ತಿ ಮಾಡೋದ್ರಿಂದ, ವೃತ್ತಿಪರರಾಗಿರೋದ್ರಿಂದ ಇವರಿಗೆ ಯಾವುದೇ ನ್ಯಾಯ ನೀತಿ ಅನ್ನುವಂಥದ್ದು ಇರೋದಿಲ್ಲ. ನೇರವಾಗಿ ಹೋಗೋದು, ಹೊಡೆಯೋದು, ಆ ಕಾಂಟ್ರಾಕ್ಟ್ ಮುಗಿಸೋದು, ಮತ್ತೊಂದು ಸ್ವಲ್ಪ ದಿವಸ ಜೈಲು ಹೋಗೋದು, ಮತ್ತೆ ಹೊರಗೆ ಹೋಗೋದು, ಮತ್ತೆ ಅದೇ ಮಾಡೋದು. ಸೊ ಒಟ್ಟಾರೆಯಾಗಿ ಈ 3 ಜನರ ಬಂಧನವಾಗಿದೆ. ಆದರೆ ಸರಿಯಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಸಂಪೂರ್ಣವಾಗಿ ತನಿಖೆ ಮಾಡಿದಾಗಷ್ಟೇನೆ ಇದರ ಸತ್ಯತೆ ಗೊತ್ತಾಗುತ್ತೆ. ಪಡುಬಿದ್ರಿ, ನಂದಿಕೂರು ಒಂದು ಇಂಡಸ್ಟ್ರಿಯಲ್ ಏನು ಭಾಗ ಇದೆ, ಇಲ್ಲಿ ಈ ರೀತಿಯ ಘಟನೆಗಳು ಬೇರೆಯವ್ರನ್ನ ಹೆದರಿಸೋದಕ್ಕೆ ಇನ್ನು ಮುಂದೆನೂ ನಡಿಬೋದು ಅನ್ನುವಂಥದ್ದು ಇಲ್ಲಿ ಸುಮಾರು ಜನರ ಆತಂಕ ಇದೆ. ಸೊ ಒಟ್ಟಾರೆಯಾಗಿ ಕಾದು ನೋಡುವ. ಪೊಲೀಸರು ಇನ್ನೆಷ್ಟು ಜನರನ್ನ ಡೇವಿಡ್ ಡಿಸೋಜ ಅವರ ಹತ್ಯೆ ಕೇಸ್ನಲ್ಲಿ ಬಂಧಿಸ್ತಾರೆ. ಬಂಧಿಸಿದ ನಂತರ ಆ ಕೊಲೆ ಕೇಸ್ನಲ್ಲಿ ಇನ್ನೆಲ್ಲ ಯಾರಿದ್ದಾರೆ, ಏನೆಲ್ಲ ಮಾಹಿತಿ ಹೊರಗೆ ಬರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಸೊ ಒಟ್ಟಾರೆಯಾಗಿ ಕೊನೆಯದಾಗಿ ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕು ಯಾಕಾಯಿತು, ಏನಾಯಿತು, ಇದಕ್ಕೆ ನಿಖರವಾದ ಕಾರಣ ಏನು ಈ ಕೊಲೆಗೆ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ, ಜನರ ಮುಂದೆ ಮಾಹಿತಿ ಕೊಡ್ತಾರನ್ನುವಂಥದ್ದು, ಆ ನಂತರನೇ ಇದು ಅಧಿಕೃತವಾಗಬೇಕಾಗತ್ತೆ ಅನ್ನುವಂಥದ್ದು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ.